ನಾಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪಾವಗಡ ತಾಲೂಕಿನ ನಾಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದರು. ನಾಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಗ್ರಾಮಸ್ಥರು ಸದ್ಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದ್ದು ಈಗ ಪ್ರತಿದಿನ ನೀರು ಬರುತ್ತಿದೆ. ಗ್ರಾಮದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯಿಲ್ ಸಿಸ್ಟಮ್ ಅಳವಡಿಸಬೇಕೆಂದು ಮನವಿ ಮಾಡಿದರು. ನೋಡಿ ಸ್ವಲ್ಪ ದಿಸ್ ಇಸ್ ವೆರಿ ಸೀರಿಯಸ್. ಇಲ್ಲಿ ಫ್ಲೂರೋಸಿಸ್ ಜಾಸ್ತಿ ಇದೆ. ಮಧುಗಿರಿ, ಪಾವಗಡ, ಕೊರಟಗೆರೆ ಬೋರ್ವೆಲ್ ನೀರಿನಿಂದನೇ ಇದು ಬರ್ತಾ ಇರೋದು ಫ್ಲೂರೋಸಿಸ್. ಅದಕ್ಕೆ ಈ ಸರ್ಫೇಸ್ ವಾಟರ್ ತಂದಿರೋದು. ಆ ಯೋಜನೆ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ನಾವು ಜನರಿಗೆ ಪ್ರಯೋಜನ ಆಗ್ಬೇಕು. ಮ್ಯಾಕ್ಸಿಮಮ್ ತಾವು ದಯವಿಟ್ಟು ಕೊಡಿ. ಜನರಿಗೆ 4 ದಿನಕ್ಕೊಮ್ಮೆ ನೀರು ಕೊಡ್ತಿದ್ದಾರೆ. ಎಷ್ಟು ನೀರು ಇಟ್ಕೊಂಡು ನಾವು ಡ್ರಾ ಮಾಡಬಹುದಲ್ಲ? ತಾವು ಎಷ್ಟು ಮಾಡಬಹುದು ಮ್ಯಾಮ್, 100% ಮಾಡಬಹುದು. ವೆರಿ ಬ್ಯಾಡ್. ಬಟ್ ಟೌನಿಗೆ ಕೊಟ್ಟಿದ್ದೇವೆ. ಇದು ರಫ ನಾವು ನಿಯರ್ ಬೈ ವಿಲೇಜಸ್ ಕೊಟ್ಟಿದ್ದೀವಿ ಮ್ಯಾಮ್. ನಾವು ಅದರಲ್ಲಿ ಇನ್ಕ್ಲೂಡಿಂಗ್ ಟೌನ್ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. 250 ಟ್ಯಾಂಕ್ ಏನೋ ಮಾಡ್ತಿದ್ದೀವಿ. 6 ನೀವು ಪಂಪ್ ಮಾಡಿದಂಗೆ ನೀರು ಬರುತ್ತೆ. ನೀವು ಅದು 0.09 ಎಷ್ಟು ಕೊಡಬಹುದು? 0.09 TMC. 0.09 ಲೀಟರ್ಸ್ ಅಲ್ಲಿ ಹೇಳಿ ನಮಗೆ. ಒಂದು ದಿನಕ್ಕೆ ಎಷ್ಟು ಕೊಡ್ತೀರಾ ಹೇಳಿ ನಮಗೆ ಕೆಪಾಸಿಟಿ. ನಾವು ಅಷ್ಟು ಮನೆಗಳಿಗೆ ಇವ್ರು ಕೊಡ್ಲೇಬೇಕು ಅಂತ ಹೇಳ್ತೀವಿ. ಈಗ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ತುಂಗಭದ್ರಾ ಅಂತ ನೀರು ಬಂದ್ಮೇಲೆ ಅದನ್ನು ಮ್ಯಾಕ್ಸಿಮಮ್ ತಾವು ಡ್ರಾ ಮಾಡಿ ಬಳಸಬೇಕು. ಮತ್ತೆ ಬೋರ್ವೆಲ್ ಕೊಸಿದ್ರೆ ಅಲ್ಲಿ ಫ್ಲೋರೈಡ್ ಇರ್ತದೆ. ಫ್ಲೂರೋಸಿಸ್ ಅನ್ನು ತಡೆಗಟ್ಟಬೇಕು ಅಂತ ಒಂದು ಒಳ್ಳೆಯ ದೃಷ್ಟಿಯಿಂದನೇ ಈ ಯೋಜನೆ ಬಂದಿರೋದು. ಈಗಲೂ ಬಳಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಕಷ್ಟ ಆಗುತ್ತೆ ನೋಡಿ. ಟ್ರೀಟೆಡ್ ವಾಟರ್ ಅಂದ್ರೆ ಅಲ್ವಾ, ನೀವು ಅದನ್ನು ಡ್ರಾನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಡೆ ಹೋಗುತ್ತೆ. ಇಲ್ಲಪ್ಪ, ಇದು ಕಂಟಿನ್ಯೂಸ್ ಕೊಡಿ. ಈಗ ಯಾಕೆ 4 ದಿನಕ್ಕೊಮ್ಮೆ ಕೊಡ್ತಿದ್ದೀರಾ? ನನಗೆ ಗೊತ್ತಿಲ್ಲ. 3 ಡೇಸ್ ಇದ್ರೂ ಸರಿ, 5 ಡೇಸ್ ಇದ್ರೂ ಸರಿ, ಅದು ರೆಡಿ ಆದ ತಕ್ಷಣ ಮಾನ್ಯ ದಿನದಿಂದನೇ ಫುಲ್ ಅದಕ್ಕೆ ಕೆಪಾಸಿಟಿ ಎಷ್ಟಿದೆ ಅಷ್ಟು ತಾವು ಪಂಪ್ ಮಾಡಬೇಕು, ಅಷ್ಟು ಜನರಿಗೆ ಕೊಡಬೇಕು. ಬೇಸಿಕ್ಸ್ ಇದೆಲ್ಲ. This is not nice. ಒಂದು ಶೋಕಾಸ್ ನೋಟಿಸ್ ಕೊಡಿ ಚೀಫ್ ಆಫೀಸರ್. Please give a showcase notice. This is not nice. ಇದಕ್ಕೆ ಸ್ಪಂದಿಸಿದ ಡಿಸಿ ಕಾಯಿಲ್ ಸಿಸ್ಟಮ್ ಅಳವಡಿಕೆ ಮಾಡಲು ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಬಸವಲಿಂಗಪ್ಪ ಅವರಿಗೆ ಸೂಚನೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಾವಗಡ ತಾಲೂಕಿಗೆ ಬಂದಿದ್ದೀವಿ. ನಾಗೇನಹಳ್ಳಿ ವಿಲೇಜಲ್ಲಿ ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ನೋಡಿದ್ದೆ. ಸೊ ತಕ್ಷಣ ಆವಾಗ PDOಗೆ ಕಾಲ್ ಮಾಡಿ ಏನು ವಿಚಾರ ಅಂತ ತಿಳ್ಕೊಂಡಾಗ ಮೋಟರ್ ಸುಟ್ಟೋಗಿದೆ ಅಂತ ಹೇಳಿದರು, ಮತ್ತು PC ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಅದನ್ನು ಸರಿ ಮಾಡಿದಾರ ಏನು, ಇಲ್ಲಿ ವಾಸ್ತವಾಂಶ ಏನಿದೆ, ಜನರಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಇದು ಪಾವಗಡದಿಂದ ನಾಗಲಮಡಿಕೆ ಹೋಬಳಿಯಲ್ಲಿ ಸುಮಾರು ಪಾವಗಡ ಸಿಟಿಯಿಂದ 30 ಕಿಲೋಮೀಟ್ರ್ ಒಳಗೆ ಆಚೆ ಇದೆ. ಸೊ ಇವತ್ತು ಹೋಗಿ ನೋಡಿದ್ದೀವಿ, ಅಲ್ಲಿ ಎಲ್ಲ ಸರಿ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ EO PDO ಎಲ್ಲರೂ ಕೂಡ ಹೇಳಿದ್ದೀವಿ, ಏನು ಈ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ಯಾವ ರೀತಿಯಲ್ಲಿ ಕೂಡ ಈ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಬರಬಾರದು. ಏನು ಇಶ್ಯೂಸ್ ಇದ್ರೂ ತಕ್ಷಣ ಅದು ಸಾಲ್ವ್ ಮಾಡಬೇಕು. ಅದು ಮೋಟರ್ ಸುಟ್ಟೋಗಿದ್ರೆ ಅಥವಾ ಬೆಸ್ಕಾಮ್ ಆಫೀಸು ಅದನ್ನು ವಿತರಣೆ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕಟ್ಟುನಿಟ್ಟಾಗಿ ನಾವು ಕೊಟ್ಟಿದ್ದೀವಿ. ನೀರನ್ನು ಟೆಸ್ಟ್ ಮಾಡಿದ್ದಾರೆ, ಅದು ಕುಡಿಯೋಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ನೀರನ್ನು ಇಮಿಡಿಯೇಟಾಗಿ ಸಾರ್ವಜನಿಕರು ಉಪಯೋಗಕ್ಕೆ ತರಬೇಕು ಅಂತ ನಾವು ಒಂದು ಸೂಚನೆ ಕೂಡ ಕೊಟ್ಟಿದ್ದೀನಿ. ಆಮೇಲೆ PDDC ಅವರಿಗೆ ಹೇಳಿದ್ದೀನಿ, ಇಲ್ಲಿ ಒಂದು ವಿಶೇಷವಾಗಿ ಒಂದು AW ಅನ್ನು ಡೆಪ್ಯೂಟ್ ಮಾಡಿ ಈ ವಿಚಾರ ಆಗಿ ನಮಗೆ ಸಂಡೇ ಒಳಗಡೆ ಆ ನೀರನ್ನು ಸರಬರಾಜು ಆಗಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಸೊ ಅದು ಕೂಡ ಈ ಸಂಡೇ ಒಳಗಡೆ ಆಗುತ್ತದೆ ಅನ್ನೋ ವಿಚಾರವನ್ನು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿದ್ದ ತಿಪ್ಪೆ ಮತ್ತು ಕಸದ ರಾಶಿಯನ್ನು ಕಂಡ ಅವರು ಸಮರ್ಪಕವಾಗಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡಬೇಕು. ಈ ರೀತಿ ಇದ್ದರೆ ಜನರು ಕಾಯಿಲೆಗೆ ತುತ್ತಾಗುತ್ತಾರೆ. ಜನವಸತಿ ಪ್ರದೇಶಗಳನ್ನ ಸ್ವಚ್ಛವಾಗಿಡಬೇಕೆಂದು, ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ಪಿಡಿಒ ಸುದರ್ಶನ್ ಅವರಿಗೆ ಖಡಕ್ ಸೂಚನೆ ನೀಡಿದರು. ಎಲ್ಲ ಮಾಡಿ ಎಷ್ಟು ದಿವಸ ಆಯ್ತಪ್ಪ ಇದು? ಏನು ಸಂದು? ಏನೋ ಒಂದು ಉತ್ತರ ಕೊಡೋಕ್ಕೆ ಅಂತೂ ಇದು ಮಾಡ್ತೀರಪ್ಪ, ಬಟ್ ನೋಡಿ ಇಲ್ಲಿ ಎಷ್ಟು ಕೆಟ್ಟದಾಗಿದೆ ಅಂತ. ಮತ್ತು ವಾಂತಿ ಭೇದಿ ಎಲ್ಲ ಆದರೆ ಯಾರು ಜವಾಬ್ದಾರಿ ತಗೊಳ್ತೀರಾ? ದಿಸ್ ಈಸ್ ನಾಟ್ ನೈಸ್. ಆ ಥರ ಏನಾದರೂ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ದರೆ ಕೊಡಿ, ಅದು ಕಾಂಟ್ರಾಕ್ಟ್ ಡಾಕ್ಯುಮೆಂಟಲ್ಲಿನೇ ಇರುತ್ತದೆ. ಈಗ ಏನು ಅವರು ರೋಡನ್ನು ತೆಗೆಸ್ತಾ ಇದ್ದಾರೆ ಅದನ್ನು ಮತ್ತೆ ಅದೇ ಪರಿಸ್ಥಿತಿಗೆ ತಂದು ಇಡಬೇಕು ಅಂತ ಕಾಂಟ್ರಾಕ್ಟಲ್ಲಿ ಇರುತ್ತದೆ. ಅದು ಕಾಂಟ್ರಾಕ್ಟರ್ದು ಜವಾಬ್ದಾರಿ ಇದೆ. ಸೊ ಆ ಥರ ಏನು ಕಂಪ್ಲೇಂಟ್ಸ್ ಇದೆ ಅದು ಚೀಫ್ ಆಫೀಸರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಸ್ ನೋಡಬೇಕು. ಫೈನಲ್ ಬಿಲ್ ಪಾಸ್ ಮಾಡಲಿಕ್ಕೆ ಮುಂಚೆ ಅದನ್ನು ಮಾಡಬೇಕು. ಈ ಥರ ನಾವು ಮತ್ತೆ ಚೆಕ್ ಮಾಡೋಕ್ಕೆ ಹೇಳ್ತೀವಿ, ಮಾಡಬಾರ್ದು. ನಾನು ಚೆಕ್ ಮಾಡ್ತೀನಿ. ಈ ಬೆಸ್ಕಾಮ್ದು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ವಿ ಆರ್ ದ ಮ್ಯಾಕ್ಸಿಮಮ್ ಕನ್ಸ್ಯೂಮರ್ಸ್ ಆಫ್ ಪವರ್. ಆ್ಯಕ್ಚುಲಿ ಇರಿಗೇಷನ್ ಪಂಪ್ ಸೆಟ್ಸಿಂದ ಮತ್ತು ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ ಎಲ್ಲ ಕೂಡ. ಸೊ ಬೆಸ್ಕಾಮ್ ಅವ್ರಿಗೂ ನಾವು ಹೇಳ್ತೀವಿ, ಬೇಸಿಗೆ ಸಂದರ್ಭದಲ್ಲಿ ಫಸ್ಟು ರೈತರಿಗೆ ಏನು ಇರಿಗೇಷನ್ ಪಂಪ್ ಸೆಟ್ಸ್ ಇದೆ ಅಲ್ಲಿ ನಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಇದ್ದರೆ ಅವ್ರದ್ದು ಮೋಟರ್ ಸುಟ್ಟೋಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ನಾವು ಇದು ಕೂಡ ಇನ್ನೂ ಸ್ವಲ್ಪ ಗಂಭೀರವಾಗಿ ತಗೊಂಡು ಅವರಿಗೆ ನಾವು ಸೂಚನೆ ಕೊಡ್ತೀವಿ. ಸ್ಥಳದಲ್ಲಿ ಮಧುಗಿರಿ ಎಸ್ಪಿ ಗೂಟೂರು ಶಿವಪ್ಪ, ತಹಶೀಲ್ದಾರ್ ಡಿಎನ್ ವರದರಾಜು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು.